ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡಾಗಿರೋ ಒಂದು ಕ್ರೋಶಾ ಕುಚ್ಚು ಡಿಸೈನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಯಾರ್ಯಾರು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಕೇಳ್ಕೊತಾ ಇದ್ದೀನಿ. ಮತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡ್ಬೋದು, ಈ ಥರ ಇದೆ. ಅಂತಂದು ಡಾರ್ಕ್ ಗ್ರೀನ್ಗೆ ಅಂತಂದರೆ ಇದು ಕಾಪರ್ ಕಲರ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಇದೆ. ಇದು ಸ್ಯಾರಿ ಬಂದು ತುಂಬಾ ಗ್ರ್ಯಾಂಡ್ ಸ್ಯಾರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಮದುವೆ ಸ್ಯಾರಿ, ಇದಕ್ಕೆ ಗ್ರ್ಯಾಂಡಾಗಿರೋ ಒಂದು ಕುಚ್ಚಾಕಿ ಅಂತ ಹೇಳಿದ್ರು. ಬನ್ನಿ ಫ್ರೆಂಡ್ಸ್, ಯಾವ ಥರ ಹಾಕೋದು ಅಂತಂದ್ರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಆಗಿ 6 ದಾರ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ, ಅಂತಂದರೆ ಸೇಮ್ ಗೋಲ್ಡನ್ನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಾಪರ್ ಗೋಲ್ಡ್ ಬರುತ್ತೆ ನೋಡಿ, ಆ ಥರ ಗೋಲ್ಡ್ ತೊಗೊಂಡಿದ್ದೀನಿ. ಮುದ್ದಿಗೆ 6 ದಾರ ತೊಗೊಂಡಿದ್ದೆ ಅಲ್ಲ, ಅದನ್ನು ಮೊದಲಿಗೆ ಈ ಥರ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸ್ಯಾರಿಗೆ ಲಾಕನ್ನು ಮಾಡಿದ್ಮೇಲೆ ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ನಾನು 5 ಚೈನ್ ಹಾಕ್ಕೊಂಡು, ಅದು ಅಷ್ಟೇ ಕರೆಕ್ಟ್ ಮೆಷರ್ಮೆಂಟ್ಗೆ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. 2 ಸ್ಟೆಪ್ಪಲ್ಲೇ ತುಂಬಾ ಗ್ರ್ಯಾಂಡಾಗಿರೋ ಒಂದು ಕುಚ್ಚು ಹಾಕಬೇಕು ಅಂತಂದರೆ ಈ ಒಂದು ಡಿಸೈನ್ನ ಚಾಯ್ಸ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಸ್ಯಾರಿ ಅರ್ಜೆಂಟ್ ಇರೋದ್ರಿಂದ ಈ ಒಂದು ಡಿಸೈನ್ನ ನಾನು ಚಾಯ್ಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೂ ಸಹ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ಅದಕ್ಕಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಿದ್ದೀನಿ. ನೋಡಿ, ಇವಾಗ ನಾನು 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಅಲ್ಲಿಂದ ಮತ್ತೆ ನಾನು 4 ಚೈನ್ ಹಾಕಿ ಲಾಕನ್ನು ಮಾಡಿಕೊಂಡೆ. ನೋಡಿ, 4 ಚೈನ್ ಹಾಕಿ ಲಾಕನ್ನು ಮಾಡಿದ್ಮೇಲೆ ಮತ್ತೆ ಇವಾಗ 6 ಚೈನ್ ಮಾಡ್ಕೊತಾ ಇದ್ದೀನಿ. 6 ಚೈನ್ ಮಾಡಿ 1 ಪಾಯಿಂಟ್ ಬಿಟ್ಟು ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿ, ಒಂದೇ 1 ಪಾಯಿಂಟ್ ಬಿಟ್ಟು ಅಲ್ಲಿ ನಮಗೆ ಯು ಶೇಪಲ್ಲಿ ಬರಬೇಕು ಫ್ರೆಂಡ್ಸ್. ಆ ಥರ ನೋಡಿಕೊಂಡು 1 ಪಾಯಿಂಟ್ ಬಿಟ್ಟು ಒಳಗೇ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಒಳಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ಈ ಥರ ಸ್ವಲ್ಪ ಸ್ಯಾರಿನ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಅಲ್ಲೂ ಅಷ್ಟೇ 6 ಚೈನ್ನೇ ಹಾಕೋತಾ ಇದ್ದೀನಿ. 6 ಚೈನ್ ಹಾಕಿ ಅದು ಕರೆಕ್ಟ್ ಮೆಷರ್ಮೆಂಟ್ ಅಂತಂದರೆ ಆ ಹೋಲ್ ಇರುತ್ತೆ ನೋಡಿ, ಆ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ನಾನು 4 ಚೈನ್ ಇತ್ತಲ್ಲ ಫಸ್ಟು, ಅದೇ 4 ಚೈನ್ಗೆ ಮತ್ತೆ ನಾನು ಇಲ್ಲೂ ಅಷ್ಟೇ 4 ಚೈನ್ನೇ ತಗೋತಾ ಇದ್ದೀನಿ. 4 ಚೈನ್ನೇ ತಗೋತಾ ಇದ್ದೀನಿ. ಇದೊಂದು ಹೊಸ ರೀತಿಯ ಗ್ರ್ಯಾಂಡ್ ಡಿಸೈನ್ ಇರ್ತಕ್ಕಂಥ ಕುಚ್ಚು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಮತ್ತೆ ನಾನಿವಾಗ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡೆ ಅಲ್ಲೇ. ಮತ್ತು ನಾವು 6 ಚೈನ್ ಗ್ಯಾಪಾಗಿ 6 ಚೈನ್ ಹಾಕಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಇತ್ತಲ್ಲ ಅದರೊಳಗಡೆ ಹೋಗಿ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1, 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1, ಇದೇ ಥರ ನಾನಿಲ್ಲಿ ಫುಲ್ಲು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2 ಸ್ಟೆಪ್ಪಲ್ಲೇ ತುಂಬಾ ಗ್ರ್ಯಾಂಡಾಗಿ ಹಾಕ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಕುಚ್ಚನ್ನು ತುಂಬಾ ನೀಟ್ ಫಿನಿಶಿಂಗು ಸಹ ಬಂದಿತ್ತು. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1, 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1, ಇದೇ ಥರ ಫ್ರೆಂಡ್ಸ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೋದು. ಟ್ರಿಬಲ್ ಕ್ರೋಶನ್ನು ಮಾಡ್ಕೋಬೋದು ಇದೇ ಥರ ಈ ಸ್ಟೆಪ್ಪಲ್ಲೇ. ಬಟ್ ಈ ಡಿಸೈನ್ಗೆ ಓಕೆ ಅಂತ ಅಂದಿರೋದ್ರಿಂದ ನಾನು ಡಬಲ್ ಕ್ರೋಶನೇ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ಅದಕ್ಕಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾರೇ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ಕುಚ್ಚು ವೀಡಿಯೋಸ್ಗಳನ್ನು ನಿಮಗಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಡಬಲ್ ಕ್ರೋಶನ ಮಾಡಿಕೊಂಡೆ. ನಾವಿಲ್ಲಿ ನಮಗೆ 12 ಅಥವಾ 13 ಡಬಲ್ ಕ್ರೋಶ ಹಿಡಿಯುತ್ತೆ, ಒಬ್ಬೊಬ್ಬರಿಗೆ 10 ಅಥವಾ ಆಗುತ್ತೆ. ಸ್ವಲ್ಪ ಇದು ಲೆಂತ್ ಜಾಸ್ತಿ ತೊಗೊಂಡ್ರೆ ಆರ್ಚ್ದು ಲೆಂತ್ ಬರುತ್ತೆ ನೋಡಿ, ಆರ್ಚ್ ಲೆಂತ್ ಜಾಸ್ತಿ ತೊಗೊಂಡ್ಬಿಟ್ರೆ ನಮಗೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಆರ್ಚ್ದು ಲೆಂತ್ ಕಡಿಮೆ ತಗೊಳ್ಳೋದ್ರಿಂದ ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಂದಿದೆ. ಆರ್ಚ್ದು ಲೆಂತ್ ಜಾಸ್ತಿ ತೊಗೊಂಡ್ರೆ ಕಡಿಮೆ ಬರುತ್ತೆ, ಲೆಂತ್ ಕಡಿಮೆ ತೊಗೊಂಡ್ರೆ ಜಾಸ್ತಿ ಡಬಲ್ ಕ್ರೋಶಗಳು ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇವಾಗ ಮತ್ತೆ ನಾನು ಕರೆಕ್ಟಾಗಿ ಮೆಷರ್ಮೆಂಟನ್ನು ನೋಡಿಬಿಟ್ಟು ಅದೇ ಥರ ಫಸ್ಟ್ ಹೇಗೆ ಲಾಕ್ ಮಾಡ್ಕೊಂಡಿದ್ದೆ ಅದೇ ಥರ ಲಾಕನ್ನು ಮಾಡಿಕೊಂಡೆ. ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಅಲ್ಲಿಂದ ನಾನು ಮತ್ತೆ 5 ಚೈನೇ ತೊಗೋತಾ ಇದ್ದೀನಿ. 5 ಚೈನ್ ತೊಗೊಂಡು ಅದು ಅಷ್ಟೇ ಕರೆಕ್ಟ್ ಮೆಷರ್ಮೆಂಟ್ ನೋಡಿಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ, ಮತ್ತು ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ, ಮತ್ತು ಅಲ್ಲಿಂದ 4 ಚೈನೇ ತೊಗೋತಾ ಇದ್ದೀನಿ. 4 ಚೈನ್ ತೊಗೊಂಡು ಕರೆಕ್ಟಾಗಿ ಮೆಷರ್ಮೆಂಟನ್ನು ನೋಡಿಬಿಟ್ಟು ಲಾಕನ್ನು ಮಾಡ್ಕೊಳ್ಳೋದು. ಫಸ್ಟ್ ಹೇಗೆ ಲಾಕ್ ಮಾಡಿದ್ವಿ ಅಲ್ವಾ, ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಅಷ್ಟೇ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ 6 ಚೈನ್ ತೊಗೊಳ್ಳೋದು. 6 ಚೈನ್ ತೊಗೊಂಡು ಅದು ಅಷ್ಟೇ 1 ಪಾಯಿಂಟ್ ಬಿಟ್ಟು ಒಳಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಯು ಶೇಪಲ್ಲಿ ಆರ್ಚ್ ಬರಲಿ ಅಂತ ಹೇಳಿ ಫ್ರೆಂಡ್ಸ್, ಅಷ್ಟೇ. ಈ ಥರ ಮೊದಲು ಹಾಕಿದ್ವಿ ನೋಡಿ, ಈ ಥರ ಯು ಶೇಪಲ್ಲಿ ಬರಲಿ ಅಂತ ಅಷ್ಟೇ.
ಮತ್ತು ಈ ಥರ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿ ಅಲ್ಲಿಂದ 6 ಚೈನ್ನ ಹಾಕ್ಕೊಂಡು ಹೋಗೋದು. 6 ಚೈನ್ ಮತ್ತು 6 ಚೈನ್ ಆ ಹೋಲ್ ಗ್ಯಾಪ್ ಇರುತ್ತಲ್ಲ, ಆ ಹೋಲ್ ಗ್ಯಾಪಲ್ಲಿ ಬಂದು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಹೋಲ್ ಗ್ಯಾಪಲ್ಲಿ ಲಾಕ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ 4 ಚೈನ್ ಹಾಕಿದ್ವಿ ನೋಡಿ, ಅದೇ ಕಡೆ ಮತ್ತೆ 4 ಚೈನ್ ಹಾಕ್ಕೊಂಡು ಹೋಗೋದು. 4 ಚೈನ್ ಮತ್ತು ಲಾಕ್, ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅಲ್ಲಿ ಲಾಕ್. ಮತ್ತು ಸ್ವಲ್ಪ ಈ ಥರ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟಿಗೆ. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಇತ್ತಲ್ಲ ಅದರಲ್ಲಿ ಹೋಗಿ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1, 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಇಲ್ಲೂ ಅಷ್ಟೇ ಡಬಲ್ ಕ್ರೋಶನೇ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1. ಫ್ರೆಂಡ್ಸ್, ಇದೇ ಥರ ನಾನು ಸಿಮಿಲರ್ ಡಿಸೈನು ಸಹ ಹಾಕಿದ್ದೀನಿ. ಅದ್ರ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿಬಿಟ್ಟು, ಯಾವ ಥರ ಹಾಕೋದು ಅಂತ ಹೇಳಿಬಿಟ್ಟು. ಮತ್ತು ತುಂಬಾ ಬಿಗಿನರ್ಸ್ಗೋಸ್ಕರ ಯಾವ್ಯಾವ ಡಿಸೈನ್ನ ಹಾಕ್ಬೋದು ಅಂತ ನಾನು ಕುಚ್ಚುಗಳನ್ನು ಸಹ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಬಿಗಿನರ್ಸು ಯಾವ ಥರ ಕುಚ್ಚುಗಳನ್ನು ಹಾಕಿ ಬೇಗ ಕಲ್ತ್ಕೋಬೋದು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಸ್ವಲ್ಪ ಫುಲ್ ಹಾಕ್ಬಿಟ್ಟು ನಿಮಗೆ ತೋರಿಸ್ದೆ. ಫೈನಲಾಗಿ ಈ ಥರ ಬಂದಿದೆ. ಮತ್ತು ಅದನ್ನು ಅಷ್ಟೇ ಕರೆಕ್ಟಾಗಿ ಮೆಷರ್ಮೆಂಟನ್ನು ನೋಡಿಬಿಟ್ಟು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಲಾಕನ್ನು ಮಾಡಿಕೊಂಡೆ ಮತ್ತು ಅಲ್ಲಿಂದ ಆ್ಯಸ್ ಇಟ್ ಈಸ್ ಮತ್ತು 5 ಚೈನ್ ತೊಗೊಂಡು ಅದು ಅಷ್ಟೇ ಕರೆಕ್ಟ್ ಮೆಷರ್ಮೆಂಟನ್ನು ನೋಡಿಬಿಟ್ಟು ಲಾಕನ್ನು ಮಾಡಿಕೊಂಡು ಮತ್ತೆ ಪಕ್ಕಕ್ಕಿನ್ನ ಒಂದು ಸತಿ ಸಿಂಗಲ್ ಕ್ರೋಶೆ, ಅಲ್ಲಿಂದ ಮತ್ತೆ 4 ಚೈನ್. ಇದೇ ಥರ ಫುಲ್ ಸ್ಯಾರಿನೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ್. ಬನ್ನಿ, ನಾನಿಲ್ಲಿ ನೆಕ್ಸ್ಟು ಯಾವ ಥರ ಹಾಕೋದು ಸ್ಟೆಪ್ಪು ಅಂತ ಅನ್ನೋದನ್ನು ಸಹ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್, 5 ಚೈನ್ ಇತ್ತಲ್ಲ, ಆ 5 ಚೈನ್ ಹತ್ರ ನಾನು 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು, ನಾವು ಪಕ್ಕಕ್ಕಿನ್ನ ಒಂದು ಸತಿ ಸಿಂಗಲ್ ಕ್ರೋಶೆ ತೊಗೊಂಡು ಲಾಕ್ ಮಾಡಿದ್ವಿ ನೋಡಿ, ಅಲ್ಲಿ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ಈ ಥರ ದಾರನ ಮೇಲ್ ಮಾಡಿಬಿಟ್ಟು ಈ ಥರ ಒಂದು ಮೀಡಿಯಮ್ ಸೈಜ್ದು ಒಂದು ಬೀಡನ್ನು ತಗೋತಾ ಇದ್ದೀನಿ. ಮೀಡಿಯಮ್ ಸೈಜ್ದು ಒಂದು ಬೀಡ್ ತಗೊಂಡು ನಾನು ಸ್ಟಾರ್ಟಿಂಗಲ್ಲಿ ನಾವು ಆ ಹೋಲ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ಮೇಲೆ 2 ಟೈಮ್ಸ್ ಇತ್ತು ನೋಡಿ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಡಬಲ್ ಕ್ರೋಶನ ಮಾಡ್ಕೊಬತ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಆ ಹೋಲ್ ಗ್ಯಾಪಲ್ಲಿ ಬಂದು 2ರಲ್ಲಿ 1, 2ರಲ್ಲಿ 1 ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇದು ಅಷ್ಟೇ, ತುಂಬಾ ಈಸಿಯಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಒಳಗಡೆ ನೋಡಿಕೊಂಡು ನೋಡಿ, ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಹೋಗಿಬಿಟ್ಟು 2ರಲ್ಲಿ 1, 2ರಲ್ಲಿ 1 ಈ ಥರ ಮಾಡಿಕೊಂಡು ಸ್ವಲ್ಪ ದಾರ ಮೇಲ್ ಮಾಡೋದು, ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡೋದು. ಆ ಮೀಡಿಯಮ್ ಸೈಜ್ ಬೀಡ್ 2 mm ಬೀಡ್ ಬರುತ್ತೆ ನೋಡಿ ಫ್ರೆಂಡ್ಸ್, ಆ ಥರ ಒಂದು ಬೀಡನ್ನು ತೊಗೊಂಡಿದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಳ್ಳೋದು, ಆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ, ಆ ಹೋಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಸ್ವಲ್ಪ ಅಲ್ಲಿಂದ ಮೇಲ್ ತೊಗೋಬೇಕಾಗತ್ತೆ. ಸ್ವಲ್ಪ ಮೇಲ್ ತೊಗೊಳ್ಳೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಓಕೆ. ಆಮೇಲೆ ನೀಟ್ ಫಿನಿಶಿಂಗ್ ಬಂದಮೇಲೆ ಗೊತ್ತಾಗುತ್ತೆ ಯಾವ ಥರ ಬಂತು ಅಂತ ಹೇಳಿ. ನೋಡಿ, ಈ ಥರ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಅಂತ. ನೋಡಿ, ಇವಾಗ ನಾನು 4 ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸತಿ ಸ್ವಲ್ಪ ಇದನ್ನು ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಗ್ಯಾಪ್ ಇರುತ್ತೆ ನೋಡಿ, ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಇದೇ ಥರ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಾರ ಮೇಲ್ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಬೀಡನ್ನು ಇನ್ಸರ್ಟ್ ಮಾಡೋದು. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಡಬಲ್ ಕ್ರೋಶೆದು ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಫ್ರೆಂಡ್ಸ್, ಇಲ್ಲಿ 5 ಚೈನ್ ಹಾಕಿರ್ತೀನಲ್ಲ, ಅದ್ರ ಸ್ಟಾರ್ಟಿಂಗ್ ಬೇಸಿಕಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಅಂತಂದರೆ 2-3 ಬೀಡ್ಸ್ ಹಾಕೋ ತನಕ ಅದು ಸ್ವಲ್ಪ ಸ್ಕಿಪ್ ಆಗ್ತಾ ಇರುತ್ತೆ ಕೈ, ಅದಕ್ಕಾಗಿ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡ್ರೆ ಏನೂ ಅನಿಸೋದಿಲ್ಲ. ಮತ್ತು ಇವಾಗ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲ್ ಮಾಡೋದು, ಅದೇ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಬಂದು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಇದೇ ಥರ ಫ್ರೆಂಡ್ಸ್. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ಥರ ಫುಲ್ಲು ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ಆಲ್ರೆಡಿ ನಾವು ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಫಸ್ಟ್ ಸ್ಟೆಪ್ಪಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅದೇ ಥರ ಇದನ್ನು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಬಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ, ರಿಚಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ.
ನೋಡಿ ಈ ಥರ ದಾರಗಳು ಸ್ವಲ್ಪ ಒಳಗಡೆ ನುಳ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ, ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ಬೀಡ್ ಇನ್ಸರ್ಟ್ ಮಾಡಿದೆ, ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇವಾಗ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿರುತ್ತೆ ನೋಡಿ ಒಂದು ಹೋಲ್ ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಶೆ ಮಾಡೋದು, ಅದಕ್ಕೇನು ಬೀಡ್ ಇನ್ಸರ್ಟ್ ಮಾಡೋದು ಬೇಡ. ಆ್ಯಕ್ಚುಲಿ ಈ ಡಿಸೈನ್ಸ್ಗೆ ಆ ಥರ ಬೀಡೇನು ಇನ್ಸರ್ಟ್ ಮಾಡೋದು ಬೇಡ. ಒಂದು ಹೋಲ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿದ್ದು ಒಂದು ಹೋಲ್ ಇತ್ತಲ್ಲ, ಆ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಲಾಕನ್ನು ಮಾಡ್ಕೊಂಡಿದ್ಮೇಲೆ ನನಗೆ ಇಲ್ಲಿ 10 ಬೀಡ್ಸ್ ಹಿಡಿದಿದೆ ಫ್ರೆಂಡ್ಸ್. 10 ಈ ಥರ ಬೀಡ್ಸ್ಗಳು ಹಿಡಿದಿದೆ ನನಗೆ. ಮತ್ತು 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕೊಂಡು ಹೋಗೋದು. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಕರೆಕ್ಟಾಗಿ ಅದು ಅಷ್ಟೇ ಲಾಕನ್ನು ಮಾಡ್ಕೊಳ್ಳೋದು. ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫೈನಲಾಗಿ ಯಾವ ಥರ ಬಂದಿದೆ ಇದೊಂದು ಫಿನಿಶಿಂಗ್ ಅಂತ ಹೇಳಿ. ಮತ್ತು ನಾನಿಲ್ಲಿ 4 ಚೈನ್ ಹಾಕಿದ್ವಿ ನೋಡಿ, ಆವಾಗಲೇ ಗ್ಯಾಪು ಅಂತಂದರೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕ್ಕೊಂಡಿದ್ವಲ್ವ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ಕೊಳ್ಳೋದಷ್ಟೇ. ಫಸ್ಟು ಒಂದು ಬೀಡನ್ನು ತಗೊಂಡು ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಬೀಡನ್ನು ತಗೊಂಡು ಕರೆಕ್ಟಾಗಿ ನೋಡಿಕೊಂಡು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡಿದ್ಮೇಲೆ ಆ ಹೋಲ್ ಗ್ಯಾಪ್ ಇತ್ತಲ್ಲ, ಆ ಹೋಲ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1, 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಒಂದು ಬೀಡ್ ಆ್ಯಡ್ ಮಾಡೋದು. ಆ ಹೋಲ್ ಗ್ಯಾಪ್ ಇತ್ತಲ್ಲ ನೋಡಿ ಡಬಲ್ ಕ್ರೋಶೆ ಮಾಡಿರ್ತಕ್ಕಂಥ ಹೋಲು, ಆ ಹೋಲ್ ಗ್ಯಾಪಲ್ಲಿ ಹೋಗಿಬಿಟ್ಟು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಸ್ಟಾರ್ಟಿಂಗ್ ಹೇಗೆ ಮಾಡ್ಕೊಂಡ್ವಿ ಬೀಡ್ ಹಾಕಿ ಡಬಲ್ ಕ್ರೋಶೆನ, ಅದೇ ಥರ ಇಲ್ಲೂ ಅಷ್ಟೇ ಫಿಲ್ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಅಲ್ವಾ, ಇದೇ ಥರ ಫಿಲ್ ಮಾಡ್ಕೊಂಡು ಹೋಗೋದು. ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ. ಅದನ್ನು ಅಷ್ಟೇ ಒಂದು ಹೋಲ್ ಬಿಟ್ಟು ಸ್ಕಿಪ್ ಮಾಡಿಕೊಂಡು ನಾವು ಡಬಲ್ ಕ್ರೋಶೆ ಮಾಡಿರ್ತಕ್ಕಂಥದ್ದು ಪಕ್ಕದಲ್ಲೇ ಇರುತ್ತೆ ನೋಡಿ ಹೋಲು ಅಂತಂತಂದರೆ, ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಆ ಹೋಲಿಗೆ ಬಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೋಡಿ ಆ ಹೋಲಿಗೆ ಬಂದು ಲಾಕ್ ಮಾಡಿದ್ಮೇಲೆ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಬನ್ನಿ ಇದೇ ಥರ ನಾನು ಫುಲ್ ಸ್ಯಾರಿಗೂ ಸಹ ಕಂಟಿನ್ಯೂ ಮಾಡಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ, ಕುಚ್ಚು ಕಟ್ಬಿಟ್ಟು ಯಾವ ಥರ ಬಂತು ಅಂತ ಅನ್ನೋದನ್ನು ಸಹ ಡಿಸೈನು. ಮತ್ತು ಇಲ್ಲಿ ನಾವು ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೋದು. ಮತ್ತು ಇನ್ನೊಂದು ವಿ ಶೇಪಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಆರ್ಚು, ಅಲ್ಲೂ ಸಹ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೋದು ಬೇಕಿದ್ದರೆ. ನಾನು ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಮತ್ತು ಬೇಕಿದ್ರೆ ನಾವು ಮಾಡಿಕೊಂಡ್ರೆ ಅಂತಂದರೆ ಸೂಜಿದು ನಿಡಲ್ ಸಹಾಯದಿಂದ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ರಿಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನು 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕನ್ನು ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂತು ಅಂತ ಹೇಳಿಬಿಟ್ಟು ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಬಂದಿದೆ ಕುಚ್ಚು. ನಾನು ಸ್ಟಾರ್ಟಿಂಗಲ್ಲಿ 2 ಎಲ್ಲೋ 1 ಗ್ರೀನನ್ನು ಕಟ್ಟೋಣ ಅಂದ್ಕೊಂಡು ಕಟ್ತಾಯಿದ್ದೆ, ಬಟ್ ಅವರು ಬೇಡ ನಮಗೆ 2 ಎಲ್ಲೋ ಅಂತ ಹೇಳಿರೋದ್ರಿಂದ ಅದು ಕಟ್ಬಿಟ್ಟಿದ್ದೆ ಅಂತ ಹೇಳಿದೆ. ಬಟ್ ಪರವಾಗಿಲ್ಲ, ಅದನ್ನೇ ಕಂಟಿನ್ಯೂ ಮಾಡಿಕೊಡಿ ಅಂತ ಕೇಳಿದ್ರು, ಅದಕ್ಕೆ ನಾನು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದೆ ಅವ್ರು ಹೇಳಿರೋದ್ರಿಂದ. ಫೈನಲಾಗಿ ಲುಕ್ ಅಂತೂ 1 ಕುಚ್ಚು ಬಿಟ್ಟು 1 ಕುಚ್ಚು ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ನಾನು ಈ ಥರ ಒಂದು ಫಿನಿಶಿಂಗಲ್ಲಿ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಅಂತೂ ಫೈನಲಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಒಂದು ಎಲ್ಲೋ ಕುಚ್ಚಿಬಿಟ್ರೆ ಇನ್ನೆಲ್ಲನೂ ಸಹ ಸಖತ್ತಾಗಿತ್ತು ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಆಮೇಲೆ ಅವರು ಬಾಲ್ ಚೈನು ಸಹ ಆ್ಯಡ್ ಮಾಡಿಕೊಡಿ ಅಂತ ಕೇಳಿದ್ರು. ಸರಿ, ನಾನು ಬಾಲ್ ಚೈನ್ ಬೇಡ ಸ್ಟೋನ್ ಚೈನ್ನ ಆ್ಯಡ್ ಮಾಡಿಕೊಡ್ತೀನಿ, ಇನ್ನೂ ರಿಚಾಗಿ ಕಾಣುತ್ತೆ ಅಂತ ಹೇಳಿ ಸ್ಟೋನ್ ಚೈನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಸ್ಟೋನ್ ಚೈನ್ ಆ್ಯಡ್ ಮಾಡಿದ್ಮೇಲಂತೂ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮತ್ತು ನನಗೆ ಯಾವ ಥರ ಡಿಸೈನ್ ಇದೆ ಅಂತ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಡಿಸೈನ್ಗೆ ನಾವು ಫೈನಲಾಗಿ ಚಾರ್ಜ್ ಮಾಡ್ಬೋದು ಅಂತಂತಂದರೆ ಇನ್ನೂ ಒಂದು ಸ್ಟೆಪ್ ಬಾಲ್ ಚೈನು ಹಾಕ್ತೀನಿ ಅಂತಂದರೆ 550 650ವರೆಗೂ ಚಾರ್ಜ್ ಮಾಡ್ಬೋದು. ಬೇಡ ಇಷ್ಟೇ ಸಾಕು ಅಂದರೆ 500 to 600 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೋಡ್ಕೊಂಡು ತೊಗೋಬೋದು ಫ್ರೆಂಡ್ಸ್. ಫೈನಲ್ ಆಗಿ ಡಿಸೈನ್ ಈ ಥರ ಬಂದಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ರಿಚಾಗಿ ಕಾಣಿಸ್ತಾ ಇದ್ದು ಹತ್ರದಲ್ಲಿ ನೋಡೋದಕ್ಕಂತೂ. ಮತ್ತು ಚಾನಲ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಸಹ ನಿಮಗೆ ಮೊದಲು ನೋಟಿಫಿಕೇಷನ್ ಮೂಲಕ
ತಲುಪುತ್ತೆ ಅಂತಲೇ ಕೇಳ್ಕೊತಾ ಇದ್ದೀನಿ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಇರೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಡಿಸೈನ್ ಯಾವ ಥರ ಬಂದಿತ್ತು ಅಂತ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಲುಕ್ ಅಂತೂ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿರೋದ್ರಿಂದ ಲುಕ್ ಅಂತೂ ವೀಡಿಯೋಗಿಂತ ಹತ್ರದಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದು ಗ್ರೀನ್ ಮತ್ತು ಅದು ಗೋಲ್ಡ್ ಕಲರಲ್ಲಿ ಕುಚ್ಚು ಕಟ್ಟಿರೋದ್ರಿಂದ ತುಂಬ ಅಂದರೆ ತುಂಬಾ ಶೈನಿಂಗಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಒಂದು ಡಿಸೈನ್ಗೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.